ಜೊಯ್ಡಾ ತಾಲೂಕಿನ ರಾಮನಗರದ ಅನ್ಮೋಡ್ ಬಳಿ ಇರುವ ಹತ್ತಿ ಬ್ರಿಡ್ಜ್ ಬಳಿ ನೀರು ನಿಂತು ಸಂಚಾರ ಅಸ್ತವ್ಯಸ್ತ. ಸಂಕಷ್ಟದಲ್ಲಿ ನೂರಾರು ಪ್ರಯಾಣಿಕರು ಮತ್ತು ವಾಹನಗಳು. ಜೊಯ್ಡಾ ತಾಲೂಕಿನ ರಾಮನಗರದ ಅನ್ಮೋಡ್ ಬಳಿ ಇರುವ ಹತ್ತಿ ಬ್ರಿಡ್ಜ್ ಬಳಿ ನೀರು ನಿಂತು ನಿನ್ನೆಯಿಂದ ನೂರಾರು ವಾಹನಗಳು ಪ್ರಯಾಣಿಕರು ಸಿಲುಕಿದ್ದಾರೆ. ಒಂದು ಪಂಪ್ ಬಳಸಿ ನೀರು ಬೇರೆಡೆ ಹಾಯಿಸಲು ಪ್ರಯತ್ನ ನಡೆಯುತ್ತಿದೆ. ಆದರೆ ಅಷ್ಟೇ ಪ್ರಮಾಣದ ನೀರು ಮತ್ತೆ ಹರಿದು ಬರುತ್ತಿದೆ. ಪ್ರಯಾಣಿಕರಿಗೆ ಸೂಕ್ತ ರೀತಿಯಲ್ಲಿ ಆಹಾರ ನೀರು ವ್ಯವಸ್ಥೆ ಇಲ್ಲದೆ ತೀವ್ರ ತೊಂದರೆಯಾಗಿದೆ. ವಾಹನ ಚಾಲಕರು ಕೂಡ ಪರದಾಡುತ್ತಿದ್ದಾರೆ. ನಿನ್ನೆಯಿಂದ ರಾಮನಗರ ಪೊಲೀಸರು ತುಂಬ ಹರಸಾಹಸ ಪಟ್ಟು ಸುಗಮ ಸಂಚಾರಕ್ಕೆ ಪ್ರಯತ್ನವನ್ನು ಮಾಡಿದರೂ ಇಂದು ಗುರುವಾರವೂ ಅದೇ ಪರಿಸ್ಥಿತಿ ಇದೆ. ಇಂದು ಗುರುವಾರ ಸಂಜೆ 6 ಗಂಟೆಯವರೆಗೂ ಅದೇ ಸ್ಥಿತಿ ಮುಂದುವರೆದಿದ್ದು ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ. ಸದ್ಯಕ್ಕೆ ರಾಮನಗರ ಅನ್ಮೋಡ್ ರಸ್ತೆ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ನಿನ್ನೆಯಿಂದ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿ ಸಿಲುಕಿಕೊಂಡಿದ್ದು, ಅವರ ಪೈಕಿ ಇಂದು ಓರ್ವ ಅನಾರೋಗ್ಯಗೊಂಡಿದ್ದು ಆತನನ್ನು ರಾಮನಗರದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ. ಇತ್ತ ಇದೇ ರಸ್ತೆಯಲ್ಲಿ ಮುಂದೆ ಸಾಗಲಾಗದೆ ಕಂಟೈನರ್ ಒಂದು ಪಲ್ಟಿಯಾಗಿದ್ದು, ಪಲ್ಟಿಯಾದ ಕಂಟೈನರನ್ನು ಬೇರೆಡೆಗೆ ಸಾಗಿಸಲಾದರೂ ಇನ್ನೂ ಕೆಲ ಕಂಟೈನರ್ಗಳು ನೀರಿನಲ್ಲಿ ಸಿಲುಕಿಕೊಂಡಿವೆ. ಇಲ್ಲಿ ಓವರ್ ಬ್ರಿಡ್ಜ್ ಕಾಮಗಾರಿ ಬಾಕಿ ಇರುವುದರಿಂದ ಸರ್ವಿಸ್ ರಸ್ತೆಯಲ್ಲಿ ನೀರು ನಿಂತು ಈ ಸಮಸ್ಯೆ ಎದುರಾಗಿದೆ. ಈ ಕೂಡಲೇ ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಗತ್ಯ ಕ್ರಮವನ್ನು ತ್ವರಿತಗತಿಯಲ್ಲಿ ಕೈಗೊಳ್ಳಬೇಕಾಗಿದೆ. अरे किती खाता ही कहाँ गए हो? पूरा लोड़ा कर सकते दवा पूरा